ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಮಾಜ ವಿಜ್ಞಾನ ತರಗತಿಯ 6ರಿಂದ 10ನೇ ತರಗತಿಯವರೆಗಿನ ಎಲ್ಲ LBA ಕ್ವೆಶ್ಚನ್ಸನ್ನು ನೋಡ್ತಾ ಹೋಗೋಣ. ಇದು ನಮಗೆ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳ ಅತ್ಯಮೂಲ್ಯವಾಗಿದೆ ಹಾಗೂ ಉಪಯುಕ್ತವಾಗಿದೆ. ಇದು ನಮ್ಮ KEA KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶಿ ಸೂತ್ರಗಳಂತಲೇ ಹೇಳ್ಬೋದು. ಯಾಕಂದರೆ ಈ LBA ಕ್ವೆಶ್ಚನ್ಸ್ಗಳಿಂದಲೇ ಕ್ವೆಶ್ಚನ್ಗಳನ್ನು ತೆಗಿತಾರೆ. ಆದ್ದರಿಂದ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲ ನಮ್ಮ PSTR, GPSTR, HSTR ಎಕ್ಸಾಮ್ಗೆ ತುಂಬ ಅನುಕೂಲಕರವಾದ ಪಠ್ಯ ವಿಷಯಗಳನ್ನು ಒಳಗೊಂಡಿರೋದ್ರಿಂದ ಸಂಪೂರ್ಣವಾಗಿ ಸಿಲೆಬಸ್ಸನ್ನು ರಿವಿಷನ್ ಮಾಡುವುದನ್ನು ಇಲ್ಲಿ ನಾವು ನೋಡ್ಬೋದು. ಆದ್ದರಿಂದ ಕ್ವಿಕ್ಕಾಗಿ ರಿವಿಷನನ್ನು ಸ್ಟಾರ್ಟ್ ಮಾಡೋಣ. 6ನೇ ತರಗತಿ, ಮೊದಲಿಗೆ 6ನೇ ತರಗತಿಯ ಭಾಗ 1ರಲ್ಲಿ ಯಾವೆಲ್ಲ ಕ್ವೆಶ್ಚನ್ಸ್ಗಳು ಬಂದಿದ್ದಾವೆ ಅಥವಾ ಯಾವ ರೀತಿ ಪ್ಯಾಟರ್ನ್ಸಿಂದ ಕ್ವೆಶ್ಚನ್ಗಳು ತೆಗಿತಾರೆ ಅನ್ನೋದನ್ನು ನೋಡೋಣ. ಇತಿಹಾಸದಲ್ಲಿ ಭಾಗ 1ರಲ್ಲಿ 6 ಪಾಠಗಳಿವೆ ಹಾಗೂ ಪೌರನೀತಿಯಲ್ಲಿ 3, ಭೂಗೋಳದಲ್ಲಿ 2. ಹಾಗೆ ಭಾಗ 2ರಲ್ಲಿ ಇತಿಹಾಸದಲ್ಲಿ 5 ಪಾಠಗಳು, ಪೌರನೀತಿಯಲ್ಲಿ 4 ಪಾಠಗಳು ಹಾಗೂ ಭೂಗೋಳದಲ್ಲಿ 3 ಪಾಠಗಳನ್ನು ಒಳಗೊಂಡಿದೆ. ಇದರಿಂದ ಹೀಗೆ ಕಂಟಿನ್ಯೂ ಆಗಿ ಎಲ್ಲ ಸಬ್ಜೆಕ್ಟ್ ವೈಸ್ LBA ಕ್ವೆಶ್ಚನ್ಸನ್ನು ನೋಡ್ತಾ ಹೋಗೋದ್ರಿಂದ ನಮಗೆ ಸಂಪೂರ್ಣ ಸಿಲೆಬಸ್ಸನ್ನು ಕವರ್ ಮಾಡಿದಾಗೆ ಆಗ್ತದೆ ಹಾಗೂ ರಿವಿಷನ್ನ ಕೂಡ ಕ್ವಿಕ್ಕಾಗಿ ಮಾಡಿದಂತಾಗ್ತದೆ. ಆದ್ದರಿಂದ ತಡೆ ಮಾಡೋದು ಬೇಡ. ಈಗ ಸಮಾಜ ವಿಜ್ಞಾನ 6ನೇ ತರಗತಿಯ ಸಮಾಜ ವಿಜ್ಞಾನ ಮೊದಲನೇ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಈ ಪಾಠದ ಬಗ್ಗೆ ಯಾವೆಲ್ಲ ಕ್ವೆಶ್ಚನ್ಗಳು ಬಂದಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ನಮಗೆ GPSTR, HSTR, PSTR ಅಲ್ಲಿ ಕೇಳುವುದಿಲ್ಲ. ಆದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನಲ್ಲಿ ಎಂದರೇನು ಅಂತ ಕೇಳಿಕೊಂಡು ಇಲ್ಲಿ ಕ್ವೆಶ್ಚನನ್ನು ತೆಗಿತಾರೆ. ಅರ್ಥ ಆಯ್ತಾ? ಬಿಟ್ಟ ಸ್ಥಳ ತುಂಬಿರಿ. ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ಬೋದು. ಅಥವಾ 4 ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಬೇರೆ ಬೇರೆ ಇತಿಹಾಸ ತಜ್ಞರನ್ನು ಕೊಟ್ಟಿರ್ತಾರೆ. ಇತಿಹಾಸದ ಪಿತಾಮಹರು ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ಮೊದಲ ಕ್ವೆಶ್ಚನ್, ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇವರು ಗ್ರೀಕ್ ತತ್ವಜ್ಞಾನ ಆಗಿರ್ತಾರೆ. ಹೇಗೆ ಇತಿಹಾಸವನ್ನು ರಚಿಸುವುದು ಅನ್ನೋದನ್ನು ಮೊದಲ ಬಾರಿಗೆ ತಿಳಿಸಿಕೊಟ್ಟವರೇ ಹೆರೋಡೋಟಸ್. ಆದ್ದರಿಂದ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆಗಿರ್ತಾರೆ. ಕ್ವೆಶ್ಚನ್ ನಂಬರ್ 2, ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿಯೇ ಇತಿಹಾಸ. ಕ್ವೆಶ್ಚನ್ ನಂಬರ್ 3, ಒಂದು ಶತಮಾನ ಎಂದರೆ ಡ್ಯಾಶ್ ವರ್ಷಗಳು. ಒಂದು ಶತಮಾನ ಎಂದರೆ 100 ವರ್ಷಗಳು. ಕ್ವೆಶ್ಚನ್ ನಂಬರ್ 4, ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಡ್ಯಾಶ್. ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆಯನ್ನೇ ಶಕವರ್ಷ ಅಂತ ಕರೀತಾರೆ. ಕ್ವೆಶ್ಚನ್ ನಂಬರ್ 5, ಲಿಖಿತ ಸಾಹಿತ್ಯ ರಚಿಸುವವರು ಯಾರು ಅಥವಾ ಡ್ಯಾಶ್. ಲಿಖಿತ ಅಂತ ಹೇಳಿದರೆ ಗೊತ್ತಾಗ್ತದೆ ಬರವಣಿಗೆಯನ್ನು ರಚಿಸುವವರೇ ಅಕ್ಷರಸ್ಥರು. ಕ್ವೆಶ್ಚನ್ ನಂಬರ್ 6, ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಸೇರಿದ್ದು? ತಾಮ್ರ ಹಾಗೂ ಕಂಚಿನ ಕಾಲಘಟ್ಟಕ್ಕೆ ಸೇರಿದ್ದು. ಕ್ವೆಶ್ಚನ್ ನಂಬರ್ 7, ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಯಾವುದು? ಮೊದಲು ವಿಕಾಸವಾದ ಜೀವಿಗಳು ಏಕಕೋಶ ಜೀವಿಗಳು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ಯಾವುದು? ದಕ್ಷಿಣ ಆಫ್ರಿಕಾ ಅಥವಾ ಸೌತ್ ಆಫ್ರಿಕಾ. ಕ್ವೆಶ್ಚನ್ ನಂಬರ್ 9, ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು. ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಶಿಲಾಯುಗ? ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ಸೇರಿದ್ದು. ಪ್ರಾಗೈತಿಹಾಸಿಕ ಅಂತ ಹೇಳಿದ್ರೆ ಅಕ್ಷರಾಭ್ಯಾಸ ಇಲ್ಲದ ಪೂರ್ವ, ಭಾಳ ಹಿಂದಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತಾರೆ. ಇದು ಶಿಲಾಯುಗಗಳು ಇತಿಹಾಸ ಅನ್ನುವಂಥದ್ದು ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ಸೇರಿದವಾಗಿದ್ದಾವೆ. ಕ್ವೆಶ್ಚನ್ ನಂಬರ್ 10, ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು. ಶಕವರ್ಷ ಯಾವ ವರ್ಷದಿಂದ ಪ್ರಾರಂಭವಾಗಿದೆ? ಅದು ಯೇಸು ಕ್ರಿಸ್ತ ಜನಿಸಿದ ತಾರೀಕಿನಿಂದ, ಹುಟ್ಟಿದ ದಿನದಿಂದ ಶಕವರ್ಷ ಪ್ರಾರಂಭವಾಯಿತು. ತುಂಬ ಸಿಂಪಲ್ ಆಗಿದೆ ಅಲ್ವಾ ಕ್ವೆಶ್ಚನ್ಸು? ಮುಂದೆ ಹೋಗ್ತಾ ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕ್ವೆಶ್ಚನ್ ನಂಬರ್ 11, ಇತಿಹಾಸ ಎಂದರೇನು? ಇತಿಹಾಸ ಅಂತ ಹೇಳಿದ್ರೆ ಗತಕಾಲದ ಘಟನೆಗಳನ್ನು ಸವಿವರವಾಗಿ ವಿವರಿಸುವುದೇ ಇತಿಹಾಸ. ಕೆಲವೊಂದು ಇತಿಹಾಸ ತಜ್ಞರ ಹೇಳಿಕೆಗಳು ಕೂಡ ಬರ್ಬೋದು ನಮ್ಮ ಬೋಧನಾ ವಿಧಾನದಲ್ಲಿ. ಸೋಷಲ್ ಸೈನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನಲ್ಲಿ ಬರ್ಬೋದು. ಹಾಗೆ ಮಲ್ಟಿಪಲ್ ಕ್ವೆಶ್ಚನ್ಸಲ್ಲಿಯೂ ಕೂಡ ಹೇಳಿಕೆಯನ್ನು ಕೊಟ್ಟು ಒಂದು 4 ಜನರ ಹೆಸರನ್ನು ಆಪ್ಷನ್
1 2 3 4 ಹಾಗೆ ಕೊಟ್ಟು ಯಾರು ಇದನ್ನು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದನ್ನು ಕೊಡ್ಬೋದು. ಈಗ ಉದಾಹರಣೆಗೆ ಹೆರೋಡೋಟಸ್, ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್, ಬೇರೆ ಬೇರೆ ಇತಿಹಾಸ ತಜ್ಞರನ್ನು ಕೊಟ್ಟು ಅವರ ಹೇಳಿಕೆಗಳನ್ನು ಕೊಡ್ಬೋದು. ಇತಿಹಾಸ ಎಂದರೇನು? ಈಗ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ? ನಮ್ಮ ಮಹಾವೀರರ ಜೀವನ ಚರಿತ್ರೆಗಳನ್ನು ತಿಳ್ಕೊಳ್ಳುವುದೇ ಇತಿಹಾಸ ಅಂತ ಹೆರೋಡೋಟಸ್ ಅವರು ಹೇಳ್ತಾರೆ. ಗತಕಾಲದ ಘಟನೆಗಳನ್ನು ತಿಳಿಯುವುದೇ ಇತಿಹಾಸ ಅಂಥೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹೀಗೆ ಯಾವ ಆ ಹೇಳಿಕೆಗಳನ್ನು ಕೂಡ ನಾವು ತಿಳ್ಕೊಂಡಿರಬೇಕಾಗ್ತದೆ. ಅದು ಮುಂದೆ ನೋಡ್ತಾ ಹೋಗೋಣ. ಕ್ವೆಶ್ಚನ್ ನಂಬರ್ 12. ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆ ನೀಡುತ್ತದೆ? ಇತಿಹಾಸ ನಮ್ಮ ಗತಿಸಿ ಹೋದ ಘಟನೆಗಳು ಎಲ್ಲಿಂದ, ಯಾವಾಗ, ಹೇಗೆ ರಚನೆ ಆಯಿತು ಎಂಬುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಕ್ವೆಶ್ಚನ್ ನಂಬರ್ 13. ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರು ಯಾರು? ಯಾರು ಮೊದಲು ತೋರಿಸಿಕೊಟ್ಟವರು? ಮೊದಲು ತೋರಿಸಿಕೊಟ್ಟವರು ಹೆರೋಡೋಟಸ್. ಅದಕ್ಕಾಗಿ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಕ್ವೆಶ್ಚನ್ ನಂಬರ್ 14. ಆಧಾರಗಳು ಎಂದರೇನು? ಆಧಾರ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಪುರಾವೆಗಳು. ಇತಿಹಾಸವನ್ನು ತಿಳಿಯಲು ದೊರೆತಿರುವ ಪುರಾವೆಗಳೇ ಆಧಾರಗಳು. ಸಾಕ್ಷಿ, ಪುರಾವೆ ಅಂದರೆ ಸಾಕ್ಷಿ, ಅರ್ಥ ಆಯ್ತಾ? ಇತಿಹಾಸವನ್ನು ತಿಳಿಯಲು ದೊರೆತಿರುವ ಸಾಕ್ಷಿ ಅಥವಾ ಪುರಾವೆಗಳೇ ಆಧಾರಗಳು. ಕ್ವೆಶ್ಚನ್ ನಂಬರ್ 15. ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುವ ಸಾಹಿತ್ಯ ಯಾವುದು? ಯಾವುದು? ಜನಪದ ಗೀತೆ, ಕತೆ, ಲಾವಣ್ಯ ಇದೆಲ್ಲವೂ ಕೂಡ ಮೌಖಿಕ ಸಾಹಿತ್ಯದಲ್ಲಿ ಬರುವಂಥದ್ದು. ಮೌಖಿಕ ಅಂತ ಹೇಳಿದ್ರೇನು? ಬಾಯಿ ಮಾತಿನಲ್ಲಿ ಹೇಳುವಂಥದ್ದಲ್ವಾ? ಅದರಿಂದ ಇದನ್ನೆಲ್ಲ ಮೌಖಿಕ ಸಾಹಿತ್ಯ ಎನ್ನುತ್ತಾರೆ. ಕ್ವೆಶ್ಚನ್ ನಂಬರ್ 16. ಉತ್ಖನನ ಎಂದರೇನು? ಉತ್ಖನನ ಮಾನವನ ಅವಶೇಷಗಳು ಅಥವಾ ಚಟುವಟಿಕೆಗಳು ಅಥವಾ ಅವನು ಉಪಯೋಗಿಸಿದ ವಸ್ತುಗಳ ಹೊರತೆಗೆಯುವ ವೈಜ್ಞಾನಿಕ ಆವಿಷ್ಕಾರವೇ ಉತ್ಖನನ. ಆಯ್ತಾ? ಕ್ವೆಶ್ಚನ್ ನಂಬರ್ 17. ಮಾನವನ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು? ಮಾನವನ ವಿಕಾಸ 18 ವರ್ಷಗಳ ಹಿಂದೆ ಆಯಿತು. ಕ್ವೆಶ್ಚನ್ ನಂಬರ್ 18. ಅಕ್ಷರ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟವನ್ನು ಯಾವುದು? ಈಗಾಗಲೇ ಹೇಳಿದೆನಲ್ವಾ, ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಪ್ರಾಗೈತಿಹಾಸಿಕ ಕಾಲಘಟ್ಟ. ಶಿಲಾಯುಗ ರಚನೆಯಾಗಿದ್ದು ಇದೇ ಕಾಲದಲ್ಲಿ. ಕ್ವೆಶ್ಚನ್ ನಂಬರ್ 19. ಪುರಾತತ್ವ ಆಧಾರಗಳು ಎಂದರೇನು? ಪುರಾತತ್ವ ಅಂದರೆ ಹಿಂದಿನ ಕಾಲದ ಅವಶೇಷಗಳ ಕುರಿತಾಗಿ ದೊರೆಯದಂತಹ ಸಾಕ್ಷಿಗಳೇ ಪುರಾತತ್ವ ಆಧಾರಗಳು. ಆಯ್ತಾ? ಪುರಾತತ್ವ ಆಧಾರಗಳು ಎಂದರೆ ಹಿಂದಿನ ಕಾಲದಲ್ಲಿ ಮಾನವನ ಚಟುವಟಿಕೆಗಳಲ್ಲಿ ದೊರೆತಿರುವಂತಹ ಅವಶೇಷಗಳೇ ಪುರಾತತ್ವ ಆಧಾರಗಳು. ಕ್ವೆಶ್ಚನ್ ನಂಬರ್ 20. ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು? ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು? ಪ್ರಾಗೈತಿಹಾಸಿಕ ಕಾಲ. ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ನವಶಿಲಾಯುಗ ಕಾಲ. ಅರ್ಥ ಆಯ್ತಾ? ಹರಪ್ಪ ನಾಗರಿಕತೆಯಲ್ಲಿ ಬರ್ತದಲ್ವ, ಹರಪ್ಪ ನಾಗರಿಕತೆಯನ್ನು ಮೊದಲು ಬಳಸಿದ ಲೋಹ ತಾಮ್ರ, ಕಂಡುಹಿಡಿದದ್ದು ಚಿನ್ನ. ಆದ್ದರಿಂದ ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ನವಶಿಲಾಯುಗ ಕಾಲ. ಅರ್ಥ ಆಯ್ತಾ? ಇಲ್ಲಿಯವರೆಗೆ ನಾವು 20 ಕ್ವಶನ್ ಆನ್ಸರನ್ನು ನೋಡಿದ್ದೇವೆ. ಇಲ್ಲಿ ಕೂಡ ಹಾಗೆ, ಇದು ಕೂಡ ಒನ್ ವರ್ಡ್ ಆನ್ಸರೇ. ಇಲ್ಲಿ ಹೊಂದಿಸಿ ಬರೆಯಿರಿ. ಪುರಾತತ್ವ ಆಧಾರಗಳು ಯಾವುದು? ಪುರಾತತ್ವ ಆಧಾರಗಳು ಸಾಮಾನ್ಯ ಶಕ 2001 ರಿಂದ 2100, ಶಾಸನಗಳು, ಬಳ್ಳಾರಿ ಸಮೀಪದ ಸಂಗನಕಲ್ಲು, ಇಸವಿಗಳು, ಹಳೆಯ ಶಿಲಾಯುಗ. ಪುರಾತತ್ವ ಆಧಾರಗಳು ಯಾವುದು? ಶಾಸನಗಳೇ ಪುರಾತತ್ವ ಆಧಾರಗಳು. 21ನೇ ಶತಮಾನ. 21ನೇ ಶತಮಾನ ಅಂತ ಹೇಳಿದರೆ ಗೊತ್ತಾಯ್ತಲ್ವ, ಶಕವರ್ಷ. ಯೇಸು ಕ್ರಿಸ್ತ ಜನಿಸಿದ ವರ್ಷದಿಂದ ನಾವು ಶಕವರ್ಷವನ್ನು ಆಚರಿಸ್ತೇವೆ. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ ಅಂತ ಹೇಳಿದರೆ, ಶಕ ಅಂದರೆ 100 ವರ್ಷ ಅಲ್ವಾ? ಹಾಗಾದರೆ ಈಗ 21ನೇ ಶತಮಾನ ಅಂತ ಹೇಳಿದರೆ 2001 ರಿಂದ 2100ರವರೆಗೂ ಅದು 21ನೇ ಶತಮಾನ ಆಗಿರ್ತದೆ. ಕಾಲಕ್ರಮಗಳನ್ನು ತಿಳಿಸುವಂಥದ್ದು ಇಸವಿಗಳು. ಆಪ್ಷನ್ ಡಿ ಅಲ್ಲಿದೆ ಅಲ್ವಾ. ಬೆಂಕಿಯ ಪರಿಚಯ ನಮಗೆ ಗೊತ್ತಾದದ್ದು ಯಾವಾಗ? ಬಳ್ಳಾರಿ ಸಮೀಪದ ಸಂಗನಕಲ್ಲಿನಲ್ಲ ಅಥವಾ ಹಳೆ ಶಿಲಾಯುಗ, ಯಾವುದರಲ್ಲಿ? ಬೆಂಕಿಯ ಪರಿಚಯ ಗೊತ್ತಾಗಿರೋದು ಹಳೆಯ ಶಿಲಾಯುಗದಲ್ಲಿ. ಮೊದಲು ಮಾನವ ಹೇಗೆ ಕಲ್ಲಿಂದ ಕಲ್ಲನ್ನು ಕೆತ್ತಿ ಬೆಂಕಿಯನ್ನು ಅಂದರೆ ಬೆಂಕಿಯ ಉಪಯೋಗವನ್ನು ತಿಳಿತಾನೆ ಅಲ್ವಾ. ಕಲ್ಲಿಗೆ ಕುಟ್ಟಿದಾಗ ನಮಗೆ ಬೆಂಕಿ ಬರ್ತದೆ ನೋಡಿ, ಅದು ಹಳೆಯ ಶಿಲಾಯುಗದಲ್ಲೇ ಪರಿಚಯ ಆಗಿತ್ತು. ಬೆಂಕಿಯ ಪರಿಚಯ. ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲಿನಲ್ಲಿ ನಮಗೆ ದೊರೆತಂಥದ್ದಾಗಿದೆ. ಅದರಿಂದ ಇಲ್ಲಿ ಹೊಂದಿಸಿ ಬರೋದು ಕರೆಕ್ಟಾಗಿ ಪುರಾತತ್ವ ಆಧಾರಗಳಿಗೆ ಆಪ್ಷನ್ ಬಿ ಶಾಸನಗಳು,
21ನೇ ಶತಮಾನ ಆಪ್ಷನ್ ಎ, ಸಾಮಾನ್ಯ ಶಕ 2001ರಿಂದ 2100, ಕಾಲಕ್ರಮ ಇಸ್ವಿಗಳು ಆಪ್ಷನ್ ಡಿ, ಬೆಂಕಿಯ ಪರಿಚಯ ಆಪ್ಷನ್ ಇ, ಹಳೆಯ ಶಿಲಾಯುಗ, ಆಯುಧಗಳು, ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಗೊತ್ತಾಯ್ತಾ? ಹಾಗಾದರೆ 21ನೇ ಶತಮಾನ, ಕಾಲಕ್ರಮ ಇಸ್ವಿ, ಬೆಂಕಿಯ ಪರಿಚಯ, ಹಳೆ ಶಿಲಾಯುಗ. ಸರಿ, ಹಾಗಾದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ. ಯಾವುದು ಕಾಲಾನುಕ್ರಮದಲ್ಲಿ? ಹಾಗಾದರೆ ವಿದ್ಯಾರ್ಥಿ ಶಾಲೆಗೆ ಸೇರಿದ್ದು, ಮೊದಲು ಶಾಲೆಗೆ ಸೇರ್ತಾನಾ? ಹಾಗಾದರೆ ವಿದ್ಯಾರ್ಥಿ ಜನಿಸಿದ್ದು, ವಿದ್ಯಾರ್ಥಿಯ ತಂದೆ ಜನನ, ವಿದ್ಯಾರ್ಥಿಯ ತಾಯಿ ಜನನ, ವಿದ್ಯಾರ್ಥಿ 5ನೇ ತರಗತಿ ಪಾಸಾಗಿದ್ದು. ಮೊದಲು ತಂದೆಗೆ ವಯಸ್ಸು ಜಾಸ್ತಿ ಆಗಿರ್ತದಲ್ವಾ, ಹಾಗಾದರೆ ವಿದ್ಯಾರ್ಥಿಯ ತಂದೆ ಜನನ, ವಿದ್ಯಾರ್ಥಿಯ ತಾಯಿಯ ಜನನ, ವಿದ್ಯಾರ್ಥಿ ಶಾಲೆಗೆ ಅಲ್ಲ, ವಿದ್ಯಾರ್ಥಿ ಜನಿಸಿದ್ದು, ಆಮೇಲೆ ಶಾಲೆಗೆ ಸೇರಿದ್ದು, ವಿದ್ಯಾರ್ಥಿಯು 5ನೇ ತರಗತಿ ಪಾಸಾಗಿದ್ದು. ಅರ್ಥ ಆಯ್ತಾ? ಹಾಗಾದರೆ ಕಾಲಾನುಕ್ರಮದಲ್ಲಿ ಮೊದಲು ಯಾವುದು ಬರಿಬೇಕು? ತಂದೆಯ ಜನನ 1 ಅಲ್ವಾ, ತಂದೆಯ ಜನನ ಮೊದಲಿಗೆ ಬರ್ತದೆ. ಆಮೇಲೆ 2ನೇದಾಗಿ ತಾಯಿಯ ಜನನ, 3ನೇದಾಗಿ ವಿದ್ಯಾರ್ಥಿ ಜನಿಸಿದ್ದು, 4ನೇದು ವಿದ್ಯಾರ್ಥಿ ಶಾಲೆಗೆ ಸೇರಿದ್ದು, ಆಮೇಲೆ ವಿದ್ಯಾರ್ಥಿ 5ನೇ ತರಗತಿ ಪಾಸಾಗಿದ್ದು ಬರ್ತದೆ. 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯಿರಿ. ಮಧ್ಯಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ಹಳೆಯ ಶಿಲಾಯುಗ. ಇಲ್ಲಿ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯಿರಿ. ಇಲ್ಲಿ ಮಧ್ಯಶಿಲಾಯುಗ, ಸೂಕ್ಷ್ಮ ಶಿಲಾಯುಗ ಆದರೆ ಹಳೆಯ ಶಿಲಾಯುಗ ಪುರಾತತ್ವ ಶಿಲಾಯುಗ ಅಥವಾ ಪ್ರಾರಂಭಿಕ, ಇತಿಹಾಸದ ಪ್ರಾರಂಭಿಕ ಯುಗ, ಪುರಾತತ್ವ ಯುಗ. ಅರ್ಥ ಆಯ್ತಾ? ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗ ಅಲೆಮಾರಿಗಳಾದರೆ ಮಧ್ಯಶಿಲಾಯುಗದಲ್ಲಿ ಯಾರು ಬರ್ತಾರೆ? ಅಲೆಮಾರಿಗಳು ಅಂದರೆ ಒಂದೂರಿನಿಂದ ಇನ್ನೊಂದು ಊರಿಗೆ ತೆರಳುವವರು ಹಳೆಯ ಶಿಲಾಯುಗದಲ್ಲಿ ಬರ್ತಾರೆ. ಮಧ್ಯಶಿಲಾಯುಗದಲ್ಲಿ ಪಶುಪಾಲನೆಯನ್ನು ಮಾಡಿಕೊಂಡು ಅವರು ವೃತ್ತಿಯನ್ನು ನಿರ್ವಹಿಸಿರ್ತಾರೆ. ಹಾಗಾದರೆ ಮಧ್ಯಶಿಲಾಯುಗ ಪಶುಪಾಲನೆ, ಹಳೆಯ ಶಿಲಾಯುಗ ಅಲೆಮಾರಿಗಳು, ಮಧ್ಯಶಿಲಾಯುಗ ಪಶುಪಾಲನೆ. ಯಾವಾಗ ಕಾಲ ಸಂಬಂಧಗಳು, ಅರ್ಥ ಆಯ್ತಾ? ಇಲ್ಲಿ ಯಾವಾಗ ಕಾಲ, ಇದಕ್ಕೆ ಕರೆಕ್ಟಾದ ಸಂಬಂಧ ಎಲ್ಲಿ ಏನಾಗ್ತದೆ? ಎಲ್ಲಿ? ಈಗ ಸಂಗನಕಲ್ಲು ಎಲ್ಲಿದೆ? ಬಳ್ಳಾರಿಯಲ್ಲಿದೆ. ಅರ್ಥ ಆಯ್ತಾ? ಹಾಗಾದರೆ ಎಲ್ಲಿ ಅನ್ನುವಂಥದ್ದು ಸ್ಥಳ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 26, ಜನಪದ ಗೀತೆ ಸಾಹಿತ್ಯ ಆಧಾರಗಳು, ಸ್ಮಾರಕಗಳು ಏನಾಗ್ತದೆ? ಸ್ಮಾರಕಗಳು ಅವಶೇಷಗಳು, ಅವಶೇಷಗಳಿಗೆ ಸ್ಮಾರಕಗಳು ಅಂತ ಕರಿತೇವಲ್ವಾ? ಸರಿ. ಕ್ವಶನ್ ನಂಬರ್ 27, ಅತ್ಯಂತ ಗಡುಸಾದ ಲೋಹ ಕಬ್ಬಿಣ, ಗಡುಸಾದ ಮಿಶ್ರಲೋಹ, ಮಿಶ್ರಲೋಹ ಯಾವುದು? ಕಂಚು. ತಾಮ್ರ ಮತ್ತು ಕವರದ ಮಿಶ್ರಣವೇ ತಾಮ್ರ ಮತ್ತು ತವರದ ಮಿಶ್ರಣವೇ ಕಂಚು ಮಾಡ್ತಾರಲ್ವಾ, ಅದರಿಂದ ಗಡುಸಾದ ಮಿಶ್ರಲೋಹ ಕಂಚು ಆಗಿರ್ತದೆ. ಆಯಿತಾ? ಇದು ಕೂಡ ಇದು ಹಾಗೆ ಕೇಳ್ಬೋದು. 3ನೇ ಪದಕ್ಕೆ ಸಂಬಂಧಿಸಿದ 4ನೇ ಪದ, ಇದರಲ್ಲಿ ಸರಿಯಾದ ಹೇಳಿಕೆಗಳ ರೂಪದಲ್ಲಿ ಕೂಡ ಇದನ್ನು ಕೇಳ್ಬೋದು. ಅರ್ಥ ಆಯ್ತಾ? 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 28, ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುದು? ಯಾವುದು? ಪ್ರಾಗೈತಿಹಾಸಿಕ ಕಾಲ, ಇತಿಹಾಸ ಪೂರ್ವಕಾಲ ಹಾಗೂ ಶಿಲಾಯುಗ ಕಾಲ. ಇಲ್ಲಿ 2-3 ವಾಕ್ಯದಲ್ಲಿ ಕೊನೆಗೆ ಆನ್ಸರ್ ಕೊಟ್ಟಿರ್ತಾರೆ, ಅದನ್ನು ನೋಡ್ತಾ ಹೋಗೋಣ ಅಲ್ವಾ. ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುದು? ಕ್ವಶನ್ ನಂಬರ್ 28ಗೆ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳೋಣ. ಇಲ್ಲಿ ಆನ್ಸರ್ ಕೊಟ್ಟಿರ್ತಾರೆ ಇಲ್ಲೇ ಕೊನೆಗೆ. ನಿಮಗೆ ಬುಕ್ ಸಿಕ್ಕಿದರೆ ಈಸಿ ಆಗಿರ್ತದೆ, ಅದರಲ್ಲಿ ಲಾಸ್ಟಿಗೆ ಆನ್ಸರ್ ಕೊಟ್ಟಿರ್ತಾರೆ. ಮಾದರಿ ಉತ್ತರಗಳು ಅಂತ ಇದೆ ನೋಡಿ, ಎಲ್ಲ ಕ್ವಶನ್ಸ್ಗಳಿಗೂ ಆನ್ಸರ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಅರ್ಥ ಆಯ್ತಾ? ನಮಗೇನು ಹೇಳ್ತಿದ್ದೇವೆ? ಕ್ವಶನ್ ನಂಬರ್ 28 ಇಲ್ಲಿದೆ ನೋಡಿ. 28ಅಲ್ಲಿ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಕಾಲ, ಇತಿಹಾಸ ಕಾಲ 3 ವಿಧ. ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಅಂತಂದರೆ ಅಕ್ಷರಾಭ್ಯಾಸ ಇಲ್ಲದ ಕಾಲ, ಪೂರ್ವಭಾವಿ ಕಾಲ, ಇತಿಹಾಸದ ಕಾಲ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಆಯಿತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡಿ. ಇಲ್ಲಿ ನೆಕ್ಸ್ಟ್ 29, ಹಳೆಯ ಶಿಲಾಯುಗದ ಮಾನವನ ಉಪಕರಣಗಳು ಹೆಸರಿಸಿ. ಯಾವುದೆಲ್ಲ ಉಪಕರಣಗಳಿವೆ? ಈ ಪಠ್ಯಪುಸ್ತಕದಲ್ಲಿರುವಂಥದ್ದೇ ಉಪಕರಣಗಳನ್ನು ಬರೀಬೇಕು. ನಮಗೆ ಗೊತ್ತಿರುವ ಹಾಗೆ ಉಪಕರಣಗಳನ್ನು ಬರೆದ್ರೆ ಇಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಅರ್ಥ ಆಯ್ತಾ? ಅಂದರೆ ಹಳೆಯ ಶಿಲಾಯುಗದ ಕಾಲದಲ್ಲಿ ಉಪಕರಣಗಳು ಯಾವುದೆಲ್ಲ ಬಳಸ್ತಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ನೋಡಿ ಯಾವುದು? ಕ್ವಶನ್ ನಂಬರ್ 29, ಹಿರೇಚಕ್ಕೆ, ಚಾಕು, ಕಲ್ಲುಳಿ, ಮೊನೆ. ಹಿರೇಚಕ್ಕೆ, ಚಾಕು, ಕಲ್ಲುಳಿ, ಮೊನೆ. ಕಲ್ಲುಳಿ, ಮೊನೆ ಅಂದರೆ ನಾವು ಚಾಕು, ಚೂರಿ, ಇದು ಅವಶೇಷಗಳನ್ನು ಅಗಿಲಿಕ್ಕೆಲ್ಲ ತೆಗಿತಾರಲ್ವ, ಅದೇ ರೀತಿ ಹಿರೇಚಕ್ಕೆ, ಚಾಕು, ಕಲ್ಲುಳಿ, ಉಳಿ ಅಂತ ಗೊತ್ತುಂಟ? ಅದು ಕಲ್ಲಿನಿಂದ ಕೆತ್ತಿರ್ತಾರೆ. ಆ ಅಚ್ಚಾರ ಅಂದರೆ ಮರ ಕೆಲಸ ಮಾಡುವವರು, ಬಡಗಿಗಳಿಗೆ ಗೊತ್ತಿರ್ತಾರೆ ಆಯಿತಾ, ಅವರಿಗೆ ಕಲ್ಲಿನಿಂದ ಉಳಿ ಅಂತ ಅದನ್ನು ತಿರ್ಸ್ಲಿಕ್ಕೆ
ಉಳಿ ಹಾಕುವುದು ಅಂತ ಹೇಳಿದ್ರೆ ಅಲ್ಲಿ ಅದರಿಂದ ಮರ ಕೆಲಸವನ್ನು ಮಾಡಲಿಕ್ಕೆ ಬಳಸ್ತಾರೆ. ಕಲ್ಲುಳಿ ಅವರು ಕಲ್ಲಿನಿಂದ ಮಾಡ್ತಾರೆ, ಇವರು ಮರದಿಂದ ಮಾಡಿರ್ತಾರೆ. ಬಡಗಿಗಳು ಮರದಿಂದ ಉಳಿಯನ್ನು ತಯಾರಿಸಿ ಮರದ ಕೆಲಸವನ್ನು ಮಾಡಿರ್ತಾರೆ. ಆದರೆ ಆಗಿನ ಕಾಲದಲ್ಲಿ, ಶಿಲಾಯುಗದ ಕಾಲದಲ್ಲಿ ನಮಗೆ ಕಲ್ಲುಳಿಗಳು ಕಲ್ಲಿನಿಂದ ಮಾಡಿದ ಉಳಿ ಚೂಪಾಗಿರ್ತದೆ. ಅದರಿಂದ ಕೆಲವೊಂದು ಸ್ಕ್ರೂ ಡ್ರೈವರ್ ಥರ ತಿರ್ಸೋಕ್ಕೆ ಮಾಡೋಕ್ಕೆ ಏನಾದರೂ ಯೂಸ್ ಮಾಡ್ತಾರಲ್ವ, ಅದನ್ನೆಲ್ಲ ಆವಾಗಲೇ ಯೂಸ್ ಮಾಡ್ತಿದ್ರು. ಹಿರೇಚಕ್ಕೆ, ಚಾಕು, ಕಲ್ಲುಳಿ, ಮೋನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಇವರು ಉಪಯೋಗಿಸ್ತಿದ್ರು. ಈಗ ಹಳೆಯ ಶಿಲಾಯುಗದ ಮಾನವನ ಉಪಕರಣಗಳು ಕಲ್ಲುಳಿ, ಮೋನೆ, ಚಾಕು, ಚಕ್ಕೆ ಇವುಗಳನ್ನೆಲ್ಲ ಹಳೆಯ ಶಿಲಾಯುಗದ ಮಾನವರು ಬಳಸ್ತಾ ಇದ್ರು. ಕ್ವೆಶ್ಚನ್ ನಂಬರ್ 30. ಇತಿಹಾಸದ ಪ್ರಮುಖ ಆಧಾರಗಳು ಯಾವುದು? ಇತಿಹಾಸದ ಪ್ರಮುಖ ಆಧಾರಗಳಲ್ಲಿ 2 ಆಧಾರಗಳು ಬರ್ತದೆ, ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ. ಇದು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. 2 ರಿಂದ 4 ವಾಕ್ಯ, ಅರ್ಥ ಆಯ್ತಾ? ಇದು ಒಂದು ವಾಕ್ಯದಲ್ಲಿ ಕೇಳ್ಬೋದು, ಹೇಳಿಕೆಗಳ ಮುಖಾಂತರವೂ ಕೇಳ್ಬೋದು, ಅರ್ಥ ಆಯ್ತಾ? ಅದರಿಂದ ಹಳೆಯ ಶಿಲಾಯುಗದ ಪ್ರಮುಖ ಆಧಾರಗಳು ಮೌಖಿಕ ಆಧಾರ ಮತ್ತು ಲಿಖಿತ ಆಧಾರಗಳಲ್ಲಿ ಕೂಡ ಬರ್ತದೆ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಆನ್ಸರ್ ಇಲ್ಲಿದೆ. ಡೈರೆಕ್ಟಾಗಿ ಅಲ್ಲಿ ಕೊಟ್ಟಿರುವಂಥ ಆನ್ಸರನ್ನೇ ತಿಳ್ಕೊಳ್ಳೋದ್ರಿಂದ ಯಾವ ರೀತಿಯ ನಿರ್ದಿಷ್ಟವಾದ ಆನ್ಸರನ್ನು ನಾವು ಬರಿಬೇಕಾಗ್ತದೆ, ನಮ್ಮದೇ ಆದ ಸ್ವಂತ ವಾಕ್ಯವನ್ನು ಬರೆಯೋ ಹಾಗಿಲ್ಲ, ಅರ್ಥ ಆಯ್ತಾ? ಇಲ್ಲಿ ಈಸಿಯಾಗಿರ್ತದೆ, ಅದನ್ನು ತಿಳ್ಕೊಳ್ಬೇಕಷ್ಟೇ. ಯಾವುದು? ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ನೋಡಿ, ಸಾಹಿತ್ಯ ಆಧಾರಗಳಲ್ಲಿ ಮೌಖಿಕ ಸಾಹಿತ್ಯ, ಲಿಖಿತ ಸಾಹಿತ್ಯ ಬರ್ತದೆ. ಸಾಹಿತ್ಯ ಆಧಾರ, ಪುರಾತತ್ವ ಅಂತ ಹೇಳಿದ್ರೆ ಅವಶೇಷಗಳು, ಶಾಸನಗಳು ಇವುಗಳೆಲ್ಲ ಬರ್ತದೆ. ಪುರಾತತ್ವ ಅಂತ ಹೇಳಿ ಅವಶೇಷಗಳಾಗಿರ್ತದೆ. ಸಾಹಿತ್ಯ ಅಂತ ಹೇಳಿದ್ರೆ ಮೌಖಿಕ ಸಾಹಿತ್ಯ, ಮೌಖಿಕ ಅಂದರೆ ಬಾಯ್ದರಿಯಾಗಿ ಹೇಳುವಂಥದ್ದು, ಲಿಖಿತ ಅಂದರೆ ಬರವಣಿಗೆ ಮುಖಾಂತರ ಇರುವಂಥ ಸಾಹಿತ್ಯ. ಅದರಲ್ಲಿ ಸಬ್ ಡಿವೈಡ್ 4 ವಾಕ್ಯಗಳಲ್ಲಿ ಉತ್ತರಿಸಿ, ಅಥವಾ 3 ಸಮಾಜ ವಿಜ್ಞಾನದಲ್ಲಿ ನಿಮಗೆ GPSTRನಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಇರ್ತದೆ. ಅದಕ್ಕೆ 30 ಪದಗಳಿಗೆ ಮೀರದಂತೆ 3 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಹಾಗೆ 4 ಮಾರ್ಕ್ಸಿನ ಕ್ವಶನ್ಗಳು ಬರ್ತವೆ. ಅದಕ್ಕೆ ಇದು ಬರಿಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ಇದಕ್ಕೆ 1 ವರ್ಡ್ ಆನ್ಸರಿಗೆ ಇಷ್ಟೇ ಸಾಕು. ಯಾವುದು? ಸಾಹಿತ್ಯ ಆಧಾರಗಳಲ್ಲಿ ಪುರಾತತ್ವ ಆಧಾರಗಳು ಮತ್ತು ಸಾಹಿತ್ಯ ಆಧಾರಗಳು. ನಿಮಗೆ 3 ಮಾರ್ಕ್ಸ್ಗೆ ಮತ್ತು 4 ಮಾರ್ಕ್ಸಿಗೆ ಹೇಳಿದಾಗ ಸಾಹಿತ್ಯ ಆಧಾರಗಳಿಗೆ ಸಬ್ ಡಿವೈಡ್ ಮಾಡಬೇಕು, ಪುರಾತತ್ವ ಆಧಾರಗಳು ಯಾವುದೆಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ಅರ್ಥ ಆಯ್ತಾ? ಸರಿ, ಹಾಗಾದರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ನೆಕ್ಸ್ಟ್ ಕ್ವಶ್ಚನ್ ನಂಬರ್ 31. ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುದು? ನವಶಿಲಾಯುಗ, ಹೊಸ ಶಿಲಾಯುಗ, ಅಲ್ಲಿ ಕೃಷಿಯ ಬಳಕೆ ಮಾಡ್ತಾರೆ, ಕೃಷಿಯನ್ನು ಬಳಸ್ತಾರಲ್ವಾ? ಕೃಷಿಯನ್ನು ಹೇಗೆ ಉಗಮ ಆಯಿತು ಅನ್ನೋದಕ್ಕೆ ಕಾರಣವಾದ ಅಂಶಗಳು ಯಾವುದು? ಇಲ್ಲಿ ಉತ್ತರ ನೋಡೋಣ. ನೋಡಿ, ಇಲ್ಲಿದೆ ನೋಡಿ, ಕೃಷಿಯ ಉಗಮ ಹೇಗೆ ಆಯಿತು ನವಶಿಲಾಯುಗದಲ್ಲಿ. ಕ್ವಶ್ಚನ್ ನಂಬರ್ 31. ಇಲ್ಲಿ ಆಹಾರಕ್ಕಾಗಿ ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು. ಯಾವುದೇ ಸಮಸ್ಯೆಗಳಾದಾಗ ಮನುಷ್ಯ ಹೊಸದಾಗಿ ಸೃಷ್ಟಿ ಮಾಡ್ತಾನೆ ಅಲ್ವಾ? ಹಾಗಾಗಿ ಮೊದಲಿಗೆ ಪಶುಪಾಲನೆಯನ್ನು ಮಾಡ್ತಾ ಇದ್ರಲ್ವಾ? ಮಧ್ಯಶಿಲಾಯುಗದಲ್ಲಿ ಪಶುಪಾಲನೆಯನ್ನು ಆರಂಭಿಸಿದ್ರು. ಅನಂತರ ನವಶಿಲಾಯುಗದಲ್ಲಿ ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು, ತೊಂದರೆ ಆಯಿತು. ಆವಾಗ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದರು. ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾದರು. ಪಾಯಿಂಟ್ ವೈಸಲ್ಲಿ ಬರೀಬೇಕು, ಆವಾಗ ನಿಮಗೆ ನಿರ್ದಿಷ್ಟವಾಗಿ ಕ್ವಶನದ ಆನ್ಸರು ಆಗ್ತದೆ, ಹಾಗೆ ನಿಮಗೆ ಕರೆಕ್ಟಾದ ಮಾರ್ಕ್ಸು ಕೂಡ ಸಿಗ್ತದೆ. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಕೃಷಿಯನ್ನು ಆರಂಭಿಸಿದರು. ಮೆಕ್ಕಲು ಮಣ್ಣು, ಕೃಷಿಗೆ ಯೋಗ್ಯವಾದ ಭೂಮಿ ಇರಬೇಕಲ್ವಾ? ಹಾಗಾದರೆ ಮೆಕ್ಕಲು ಮಣ್ಣಿನಿಂದ ಕೃಷಿ ಆರಂಭಿಸಿದರು. ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕುತ್ತಿತ್ತು. ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನ ನೆಲೆಯಲ್ಲಿ ಕಂಡು ಬಂದಿದೆ, ಆಯ್ತಾ? ಇಲ್ಲಿ ಎಷ್ಟು ಪಾಯಿಂಟ್ಸ್ ಇದ್ದಾವೆ? 1 2 3 4 5 6 ಇದೆ. 6 ಪಾಯಿಂಟ್ಸನ್ನು 3 ಮಾರ್ಕ್ಸಿಗೆ ಬರಿಬೋದು, 8 ಪಾಯಿಂಟ್ಸನ್ನು 4 ಮಾರ್ಕ್ಸಿಗೆ ಬರಿಬೋದು, ಅರ್ಥ ಆಯ್ತಾ? ಇದನ್ನು 4 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳಿದಾಗಲೂ ಕೂಡ ಇದನ್ನು ಬರಿಬೋದು, ಅರ್ಥ ಆಯ್ತಾ? ನವಶಿಲಾಯುಗದಲ್ಲಿ ಕೃಷಿಯ ಉಗಮ ಹೇಗೆ ಆಯಿತು? ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಯಿತು. ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾದರು. ಹಾಗೆ ನದಿ ತೀರಗಳಲ್ಲಿ ಏನಾಯಿತು? ನದಿ ತೀರದಲ್ಲಿ ಕೃಷಿ ಆರಂಭಿಸಿದರು. ಜನರಿಗೆ ಧಾನ್ಯ ಮತ್ತು ಪಶುಗಳಿಗೆ ಮೇವು ದೊರಕುತ್ತಿತ್ತು. ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡುಬಂದಿತು, ಅರ್ಥ ಆಯ್ತಾ? ಸರಿ,
ಹಾಗಾದರೆ 31 ಕ್ವಶನ್ ನಂಬರ್ 31 ಕೃಷಿಯ ಉಗಮ ಹೇಗೆ ಆಯಿತು ಎಂದು ಕೇಳೋದಕ್ಕೆ ಇದು ಸರಿಯಾದ ಉತ್ತರ ಆಗಿರ್ತದೆ. ಇದಿಷ್ಟು ಪಾಯಿಂಟ್ ವೈಸಲ್ಲಿ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 32. ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳು ಯಾವುದು? ಕಬ್ಬಿಣದ ಪರಿಚಯ, ಕಬ್ಬಿಣ ಯುಗ, ತಾಮ್ರ ಮತ್ತು ಕಂಚಿನ ಯುಗ, ಹರಪ್ಪ ನಾಗರಿಕತೆಯಲ್ಲಿ ನಡೆದಂತಹ ಉಂಟಾದ ಬದಲಾವಣೆಗಳು ಯಾವುದು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಕಬ್ಬಿಣ ಯುಗ ಕ್ವಶನ್ ನಂಬರ್ 32 ಅಲ್ವಾ? 32. ಕಬ್ಬಿಣದ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತೇವೆ. ಕಬ್ಬಿಣವನ್ನು ಹೇಗೆ ಬಳಸ್ತಿದ್ರು, ಯಾವ ಯುಗದಲ್ಲಿ, ಕಬ್ಬಿಣ ಮತ್ತು ಕಂಚಿನ ಯುಗದಲ್ಲಿ ಹೇಗೆ ಬಳಸ್ತಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಲ್ವಾ. ಕಬ್ಬಿಣ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಶಿಲೆಗಳನ್ನು ಕೆತ್ತನೆ ಮಾಡುವಂತಹ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಕಬ್ಬಿಣ ಮತ್ತು ಆಯುಧ ಸಲಕರಣೆಗಳು ಕೃಷಿ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಅರ್ಥ ಆಯ್ತಾ? ಕೃಷಿ ಉತ್ಪಾದನೆಯಲ್ಲಿ ಮೊದಲಿಗೆ ಕಬ್ಬಿಣದ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೀತಾರೆ. ಕಬ್ಬಿಣದ ಆಯುಧ ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಹೇಗೆ ಕೃಷಿಯಲ್ಲಿ ಉತ್ಪಾದನೆ ನೆರವಾಗ್ತದೆ? ಕೃಷಿನ ನೇಗಿಲನ್ನು ಊಡಲಿಕ್ಕೆ, ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ನೇಗಿಲಿನಿಂದ, ಮರದಿಂದ ಮಾಡ್ತಿದ್ರಲ್ವ. ಆಮೇಲೆ ಕಬ್ಬಿಣದ ಆಯುಧಗಳನ್ನು ಕೂಡ ಸಲಕರಣೆಗಳನ್ನು ಬಳಸಲಿಕ್ಕೆ ಬಿಡುತ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡಿದವರಿಗೆ ಗೊತ್ತಾಗ್ತಿರ್ತದೆ. ಅದರಲ್ಲಿ ಹಾರೆ ಅಂತ ಬರ್ತದೆ, ನೇಗಿಲು, ಇವುಗಳನ್ನೆಲ್ಲ ಕೂಡ ಟ್ರ್ಯಾಕ್ಟರ್ ಟಿಲ್ಲರಿಂದ ಈಗ ತುಂಬ ಫಾರ್ವರ್ಡ್ ಆಗಿದ್ದಾರೆ ಬಿಡಿ. ಅಂತಹ ಕಬ್ಬಿಣದ ಆಯುಧಗಳನ್ನು ಆವಾಗಿನಲ್ಲೇ ಬಳಸ್ತಾ ಇದ್ರು. ಉತ್ತರ ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಅಂದರೆ ತುಂಬ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಕಂಡುಬಂದವು. ಹೆಚ್ಚುವರಿ ಉತ್ಪಾದನೆ ಆಯಿತು. ಉತ್ಪಾದನೆ ಸಲೀಸಾಗಿ ಆಗಿರೋದ್ರಿಂದ ಕೃಷಿಯು ಸುಲಭವಾಗಿ ಆಗುವುದರಿಂದ ಉತ್ಪಾದನೆಯೂ ಜಾಸ್ತಿ ಆಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಉದಯವಾಯಿತು. ಹೇಗೆ ವರ್ಗ ಅಂತ ಹೇಳಿದ್ರೆ, ಇವರು ಕೃಷಿ ದಲ್ಲಾಳಿಗಳು ಅಂತ ಹೇಳಿದ್ರೆ, ಈಗ ವ್ಯಾಪಾರಸ್ಥರು, ಭೂಮಿಯನ್ನು ಉಳಿದ ರೈತರು ಮಾರುಕಟ್ಟೆಗೆ ತಗೊಂಡು ಹೋಗ್ತಾರೆ. ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಅಥವಾ ಮಾರುಕಟ್ಟೆ ಲೇವಣಿದಾರರು ಅಂತ ಬರ್ತಾರಲ್ವ, ಹೊಸ ವರ್ಗ ಉದಯವಾಯಿತು. ಗಣರಾಜ್ಯಗಳು ಉದಯವಾದವು. ಜಿಲ್ಲೆಯಿಂದ, ರಾಜ್ಯದಿಂದ, ರಾಷ್ಟ್ರಕ್ಕೆ, ಹೀಗೆ ಬೇರೆ ಬೇರೆ ಪ್ರದೇಶಕ್ಕೆ ವರ್ಗಾವಣೆಯಾಗುವ ಗಣರಾಜ್ಯಗಳು ಉದಯವಾದವು. ಅರ್ಥ ಆಯ್ತಾ? ಯಾವುದು? ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಇದೆಲ್ಲವೂ ಕೂಡ ಕಬ್ಬಿಣದ ಯುಗದಲ್ಲಿ ಕಂಡುಬಂದವು ಆಗಿರ್ತದೆ. ಅಂದರೆ ಇಲ್ಲಿ ನೋಡಿ, ಗಣರಾಜ್ಯಗಳು ಯಾವ ಗಣರಾಜ್ಯಗಳು ಉದಯವಾಯಿತು? ಮೌರ್ಯರ ಕಾಲ ಭಾರತದ ಅತಿ ಪ್ರಾಚೀನ ಕಾಲ ಅಲ್ವಾ. ಆ ಮೌರ್ಯರ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು ಆವಾಗ, ಕಬ್ಬಿಣದ ಯುಗ. ಅರ್ಥ ಆಯ್ತಾ? ಕಬ್ಬಿಣದ ಯುಗದಲ್ಲಿ ಯಾವುದೆಲ್ಲಾಯಿತು? ಕಬ್ಬಿಣದ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲವೆಂದು ಕರೆಯುತ್ತಾರೆ. ಕಬ್ಬಿಣದ ಆಯುಧ ಸಲಕರಣೆಗಳು ಕೃಷಿ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿದವು. ಹೆಚ್ಚುವರಿ ಉತ್ಪಾದನೆ ಆಯಿತು. ಉತ್ಪಾದನೆ ಆದ ನಂತರ ವರ್ಗಗಳು ಉದಯವಾಯಿತು. ವರ್ಗಗಳು ಉದಯವಾದ ನಂತರ ಗಣರಾಜ್ಯಗಳು ಉದಯವಾದವು. ಗಣರಾಜ್ಯ ಅಂತ ಹೇಳಿದ್ರೆ ನಂದವಂಶ, ಅಂದರೆ ನಂದರು, ಮೌರ್ಯರು ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಇದಿಷ್ಟು ಪಾಯಿಂಟ್ ವೈಸಲ್ಲಿ ಬರೆದ್ರೆ ನಿಮಗೆ ಫುಲ್ ಔಟ್ ಆಫ್ ಮಾರ್ಕು ಸಿಗ್ತದೆ. ಕಬ್ಬಿಣ ಯುಗದ ಬಗ್ಗೆ ಬರೆಯಿರಿ ಅಂತ ಹೇಳ್ಬೋದು. ಕಬ್ಬಿಣದ ಯುಗದ ಬಗ್ಗೆ ವಿಶ್ಲೇಷಿಸಿ ಅಂತ ಕೇಳ್ಬೋದು. ವಿವರಿಸಿ, ವಿಶ್ಲೇಷಿಸಿ, ಟಿಪ್ಪಣಿ ಬರೆಯಿರಿ, ಹಾಗೆ ವ್ಯತ್ಯಾಸಿಸಿ ಅಂದಾಗ ಅದಕ್ಕೆಲ್ಲದೂ ಕೂಡ ಒಂದೇ ಆನ್ಸರ್ ಅಲ್ಲ. ಟಿಪ್ಪಣಿ ಬರೆದಾಗ ಪರವಿರೋಧಗಳನ್ನು ಬರಿಬೇಕಾಗ್ತದೆ. ಅದರಿಂದ ಉಪಯೋಗ, ಅನುಪಯೋಗ ಎರಡನ್ನೂ ಬರಿಬೇಕಾಗ್ತದೆ. ವಿವರಿಸಿ ಅಂದಾಗ ಒಂದೊಂದು ಪಾಯಿಂಟನ್ನು ಬರೆದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಈಗ ಕಬ್ಬಿಣದ ಯುಗದ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ. ಶಿಲಾ ಸಂಸ್ಕೃತಿಯು ಕಬ್ಬಿಣದ ಯುಗದಲ್ಲಿ ಬಹಳ ಪ್ರಾಶಸ್ತ್ಯವನ್ನು ಪಡೆಯಿತು. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಮತ್ತು ಕರಕುಶಲ ಉತ್ಪಾದನೆ ನೆರವಾದವು. ಈ ಥರ ಡಿಸ್ಕ್ರಿಪ್ಟಿವಲ್ಲಿ GPSTR ಡಿಸ್ಕ್ರಿಪ್ಟಿವ್ ಬರೆಯುವವರಿಗೆ ಇದು ಅನುಕೂಲ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 33. ಮಕ್ಕಳೇ, ನಮಗೆ ಇತಿಹಾಸ ಏಕೆ ಬೇಕು? ನಿಮ್ಮದೇ ವಾಕ್ಯದಲ್ಲಿ ಬರೀಬೋದು ಇದನ್ನು ಅಲ್ವಾ. ಇತಿಹಾಸ ಯಾಕೆ ಬೇಕು? ಗತಕಾಲದ ಘಟನೆಗಳನ್ನು ವಿವರಿಸಲಿಕ್ಕೆ, ಸ್ಥಳ ಕಾಲ ಘಟನೆಗಳು ಯಾವಾಗ ಎಲ್ಲಿ ನಡೆದವು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ, ನಮ್ಮ ಶಾಸನಗಳು ಹೇಗೆ ರಚನೆ ಆದವು ಅಂತ ತಿಳಿಯಲಿಕ್ಕೆ, ವಿವಿಧ ರಾಜವಂಶಗಳ ಬಗ್ಗೆ ತಿಳಿಯಲಿಕ್ಕೆ ಅಲ್ವಾ. ಈ ಥರ ಎಲ್ಲ ನಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು. ಆದರೆ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ, ಅವರು ಪಠ್ಯಪುಸ್ತಕ ರಚನಾಕಾರರು ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡುವ.
ನೋಡಿ ಇಲ್ಲಿ ಪಠ್ಯದಲ್ಲಿ ಬರೆದಿರುವಂಥದ್ದೇ ಕೊಟ್ಟಿದ್ದಾರೆ. ಇತಿಹಾಸವು ನಮ್ಮ ದೇಶದ ಸ್ಮರಣಶಕ್ತಿಯಾಗಿದೆ. ಪೂರ್ವಿಕರು ಕೈಗೊಂಡ ಕಾರ್ಯಗಳು ಒಳ್ಳೆಯ ಹಾಗೂ ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ತೊಂದರೆಗಳನ್ನು ಇದು ಇತಿಹಾಸ ತಿಳಿಸುತ್ತದೆ. ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ. ಅಂದರೆ ಹಿಂದೆ ಈಗ ಈ ಥರ ಆಗಿದೆ, ಲೋಪದೋಷಗಳಾಗಿದೆ, ಇದನ್ನು ಎಚ್ಚರಿಕೆಯ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಇದು ಸಹಾಯಕವಾಗ್ತದೆ. ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗಿರುತ್ತದೆ. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಮಗೆ ಪರಿಚಯಿಸುತ್ತದೆ. ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳನ್ನು ನಂತರದ ಪೀಳಿಗೆಗೆ ಸ್ಫೂರ್ತಿಯಾಗುತ್ತದೆ. ಇದಿಷ್ಟು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಇತಿಹಾಸವು ನಮಗೆ ಏಕೆ ಬೇಕು ಅನ್ನೋದನ್ನು ಇಲ್ಲಿ ಕೇಳ್ಬೋದು. ಇದು ಈಸಿ ಆಗಿರ್ತದೆ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಪ್ರಾಗೈತಿಹಾಸಿಕ ಕಾಲದ 3 ಹಂತಗಳು ಯಾವುದು? ಪ್ರಾಗೈತಿಹಾಸಿಕ ಅದರಲ್ಲಿ ಬರುವಂತಹ 3 ಹಂತಗಳು ಯಾವುದು? ಇತಿಹಾಸ ಪೂರ್ವಕಾಲ, ಶಿಲಾಯುಗದ 3 ಹಂತಗಳು ಯಾವುದು? ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಹಾಗೂ ನವಶಿಲಾಯುಗ. ಹಳೆಯ ಶಿಲಾಯುಗ, ಹಳೆ ಮಧ್ಯ ನವಶಿಲಾಯುಗ 3 ಪ್ರಾಗೈತಿಹಾಸಿಕ ಕಾಲದ ವಿಧಗಳು. ಅರ್ಥ ಆಯ್ತಾ? ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಇವುಗಳನ್ನು ಅದೇ ಹೇಳಿದ್ನಲ್ಲ, 3 ಮಾರ್ಕ್ಸಿಗೆ ಹೇಳಿದಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. 4 ಮಾರ್ಕ್ಸಿಗೆ ಹೇಳಿದಾಗ ಇದೇ ಪ್ರಾಗೈತಿಹಾಸಿಕ ಹಂತಗಳನ್ನು ವಿವರಿಸಿ ಅಂತ ಕೇಳಿದಾಗ ಇದರ ಬಗ್ಗೆ ಸ್ವಲ್ಪ ಹಳೆ ಶಿಲಾಯುಗದಲ್ಲಿ ಏನೇನು ಮಾಡಿದರು, ಮಧ್ಯಶಿಲಾಯುಗದಲ್ಲಿ ಏನು ಮಾಡಿದರು, ನವಶಿಲಾಯುಗದಲ್ಲಿ ಏನೇನಾಯಿತು ಅನ್ನೋದನ್ನು ಕೂಡ ಬರಿಬೇಕಾಗಿರುತ್ತದೆ. ನೆಕ್ಸ್ಟ್ ನೋಡುವ. ಹಾಗಾದರೆ ಕೆಳಗಿನ ಪ್ರಶ್ನೆಗಳಿಗೆ 7ರಿಂದ 8 ವಾಕ್ಯದಲ್ಲಿ ಉತ್ತರಿಸಿ. 8 ವಾಕ್ಯ ಅಂತ ಹೇಳಿದರೆ 8 ಪಾಯಿಂಟ್ಸ್. ಇದು ಸಮಾಜ ವಿಜ್ಞಾನ ಡಿಸ್ಕ್ರಿಪ್ಟಿವಲ್ಲಿ ಬರುವಂತಹ ನೇರ ಕ್ವಶನ್ಸ್ಗಳು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 8 ಪಾಯಿಂಟ್ಸನ್ನು ಪಾಯಿಂಟ್ ವೈಸ್ ಬರೆಯುವುದರಿಂದ ನಿಮಗೆ ಸಮಾಜ ವಿಜ್ಞಾನ GPSTRನಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬರೀಲಿಕ್ಕೆ ಇದು ಬಹಳ ಅನುಕೂಲವಾಗ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 7ರಿಂದ 8 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದಾಗಿ ಜೀವಿಗಳ ವಿಕಾಸವನ್ನು ಕುರಿತು ಬರೆಯಿರಿ. ಜೀವ ವಿಕಾಸ ಹೇಗೆ ಆಯಿತು? ಹೌದು, ಜೀವ ವಿಕಾಸ ಮೊದಲು ಆಗಿದ್ದು ಏಕಕೋಶ ಜೀವಿಯಿಂದ ಅಲ್ವಾ? ಹಾಗಾದರೆ ಅದನ್ನು ಪಾಯಿಂಟ್ ವೈಸಲ್ಲಿ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಡೈರೆಕ್ಟಾಗಿ ನೋಡ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಜೀವ ವಿಕಾಸದ ಮೊದಲ ಹಂತಗಳು ಯಾವುದು? ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ವಿಕಾಸ ಹೊಂದಿದವು, ಮೊದಲ ಪಾಯಿಂಟ್. ನಂತರ ಮೃದ್ವಂಗಿಗಳು, ಮೀನುಗಳು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವಿಪದಿಗಳು ವಿಕಾಸ ಹೊಂದಿದವು. ಮೊದಲಿಗೆ ವಿಕಾಸ ಹೊಂದಿದವು ಇವುಗಳು. ಪಾಯಿಂಟ್ ವೈಸಲ್ಲಿ ಬರೀರಿ, ಆವಾಗ ತುಂಬ ಎಫೆಕ್ಟಿವ್ ಆಗಿರ್ತದೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ವಿಕಾಸ ಹೊಂದಿದವು, ಅನಂತರ ಮೃದ್ವಂಗಿಗಳು, ಅನಂತರ ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟಗಳು, ಸರೀಸೃಪಗಳು, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯಗಳು, ಹುಲ್ಲು, ವಾನರ, ದ್ವಿಪದಿಗಳು ಹೀಗೆ ವಿಕಾಸಗಳು ಜೀವ ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬಂದರು. ಮಾನವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಲ್ಲಿ ವಲಸೆ ಹೋಗಿ ನೆಲೆಸಿದರು ಎಂದು ಹೇಳಲಾಗುತ್ತದೆ. ಎಲ್ಲ ಕ್ವಶನ್ಗಳು ಕೂಡ ಹಿಂದಿನ ಒನ್ ವರ್ಡಲ್ಲಿ ಆನ್ಸರ್ ಕವರ್ ಆಗಿದೆ ನೋಡಿ. ಏಕಕೋಶ ಜೀವಿಗಳು, ಅನಂತರ ಮೃದ್ವಂಗಿಗಳು, ಮೀನುಗಳು, ಸಸ್ಯಗಳು, ಉಭಯವಾಸಿಗಳು ಹೀಗೆ ವಾನರ ತನಕವೂ ಕೂಡ ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಎಲ್ಲಿ ವಿಕಾಸವಾಯಿತು? ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ವಿಕಾಸ ಆಯಿತು. ಅನಂತರ ಮಾನವರು ಆಫ್ರಿಕಾದಲ್ಲಿ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗ್ತಾರೆ. ವಲಸೆ ಹೋಗಿ ನೆಲೆ ನಿಲ್ತಾರೆ. ಇದು ಜೀವ ವಿಕಾಸ ಹೇಗೆ ಆಯಿತು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಇಷ್ಟು ಕೊಟ್ಟಿದ್ದಾರೆ. ನೀವು ಪಾಯಿಂಟ್ ವೈಸಲ್ಲಿ ಬರೆದಾಗ ನಮಗೆ ಜಾಸ್ತಿ ನೆನಪು ಉಳಿತದೆ ಹಾಗೂ ಎಫೆಕ್ಟಿವ್ ಆಗಿ ಇರ್ತದೆ. ಸರಿ, ನೆಕ್ಸ್ಟ್. ಹಾಗಾದರೆ ಜೀವ ವಿಕಾಸದ ಹಂತಗಳನ್ನು ಕುರಿತು ಬರೀಲಿ ಗೊತ್ತಾಯ್ತಲ್ವಾ? ಯಾವ ರೀತಿ ಮೊದಲು ಎಲ್ಲಿಂದಲೇ ಏಕಕೋಶಗಳು ಜೀವಿ ಆದಮೇಲೆ ಏನು ಬಂದವು, ಮಾನವನ ವಿಕಾಸ ಎಲ್ಲಾಯಿತು, ದಕ್ಷಿಣ ಆಫ್ರಿಕಾದಲ್ಲಿ ಆಯಿತು, ಅವನು ವಲಸೆ ಹೋದ, ನಂತರ ಏನೇನು ಬಳಸಿದ, ಮುಂದೆ ಕೂಡ ಪಾಯಿಂಟ್ ವೈಸ್ ಪಾಯಿಂಟ್ ಮಾಡ್ಬೋದು. ಕೃಷಿಯನ್ನು ಉತ್ಪಾದಿಸಿದ, ಮಧ್ಯಶಿಲಾಯುಗದಲ್ಲಿ ಕೃಷಿಯನ್ನು ಬಳಸಿದ, ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ 8 ಪಾಯಿಂಟ್ಸ್ ಬರೆದ್ರೆ ಎನಫ್. ಮತ್ತೆ ಜಾಸ್ತಿ ಬರೀತಾ ಹೋಗಬೇಡಿ, ಮುಂದಿನ ಕ್ವಶನ್ ಬರೀಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಅಲ್ಲಿ. ನಮಗೆ ಗೊತ್ತಿದೆ ಅಂತ ಪೂರ್ತಿ ಬರಿತಾ ಹೋದರೆ ಮುಂದಿನ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ 8 ಪಾಯಿಂಟ್ಸ್ ಬರೆದ್ರೆ ಸಾಕಾಗ್ತದೆ. ಇಲ್ಲಿ ಕ್ವಶನ್ ನಂಬರ್ 36. ಮಧ್ಯಶಿಲಾಯುಗದ ಮಾನವನ ಜೀವನವನ್ನು ವಿವರಿಸಿ. ಮಧ್ಯಶಿಲಾಯುಗದಲ್ಲಿ ಮಾನವರು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ.
ನೋಡಿ ಇಲ್ಲಿ ಮಧ್ಯಶಿಲಾಯುಗದ ಜನರು ಯಾವ ರೀತಿ ಮಧ್ಯಶಿಲಾಯುಗದ ಮಾನವರು ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಕೌಶಲ್ಯ ಭರಿತ ಕಿರು ಶಿಲಾಯುಧಗಳನ್ನು ಬಳಸಲಿಕ್ಕೆ ಮಧ್ಯಶಿಲಾಯುಧ ಜನರು ಕಲಿತರು. ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಬಿಲ್ಲು ಬಾಣಗಳನ್ನು ತಿಳ್ಕೊಂಡಿದ್ರು, ಬೇಟೆಯಾಡಲಿಕ್ಕೆ ಬೇಕಲ್ವಾ, ಬರ್ಜಿಯಂತೆ ಬಳಸಿ ಬೇಟೆಯಾಡ್ತಿದ್ದರು. ಏನನ್ನ ಬರ್ಜಿಯಂತೆ ಬಳಸ್ತಿದ್ರು? ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಕಿರು ಆಯುಧಗಳನ್ನು ಸಿಕ್ಕಿಸಿ ಬೇಟೆಯಾಡ್ತಿದ್ರು. ಕಾಡಿನಲ್ಲಿ ಸಿಗುವಂಥ ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಆವಾಗ ಏನು ಮಾಡ್ತಿದ್ರು? ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾಗ್ತಿತ್ತು. ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಇವರು ಸಾಕುತ್ತಿದ್ದರು. ಅಂದರೆ ಇಲ್ಲಿ ಮಾನವೀಯ ಮೌಲ್ಯಗಳನ್ನು ಕಲಿತಿದ್ರು. ಬರೀ ತಿನ್ನಲಿಕ್ಕೆ ಮಾತ್ರ ಬೇಟೆ ಆಡೋದಲ್ವ, ಗಾಯಗೊಂಡ ಪ್ರಾಣಿಗಳನ್ನು ಕೂಡ ತಂದು ಸಾಕ್ತಾ ಇದ್ರು. ನಿಧಾನವಾಗಿ ಪಶುಪಾಲನೆಯನ್ನು ಪ್ರಾರಂಭವಾಯಿತು. ಆವಾಗ ಮಾನವೀಯತೆಯಿಂದ ಸಾಕಿದಂಥ ಪ್ರಾಣಿಗಳೇ ನಂತರ ಪಶುಪಾಲನೆಯನ್ನು ಪ್ರಾರಂಭಿಸಿದರು. ದನಗಳನ್ನು ಸಾಕಿ ಅವುಗಳಿಂದ ಬರುವಂಥ ಉತ್ಪನ್ನಗಳನ್ನು ಮಾರುವುದಾಗಿರ್ಬೋದು, ಉಪಯೋಗಿಸುವುದಾಗಿರ್ಬೋದು. ಆವಾಗ ಸಂಪೂರ್ಣವಾಗಿ ಬೇಟೆಯನ್ನೇ ಅವಲಂಬಿಸುವುದಿಲ್ಲ, ಬೇರೆ ಪರ್ಯಾಯ ಮಾರ್ಗವನ್ನು ಬಳಸಲಿಕ್ಕೆ. ಹೀಗೆ ಶಿಲಾಯುಗಳು ಹೊಸದಾಗಿ ಬರ್ತಾ ಮಾನವನು ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿತಾನೆ. ಬಿಡುವಿನ ವೇಳೆಗಳಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸುತ್ತಿದ್ದರು. ಎಲ್ಲ ಆದ ನಂತರ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸ್ತಿದ್ರು. ಡ್ರಾಯಿಂಗ್ಸ್ ಆಗಿರ್ಬೋದು, ಈಗ ನೋಡಿ ಎಲ್ಲ ಫುಲ್ ಆರ್ಟಿಸ್ಟ್ಗಳೆಲ್ಲ ಇರ್ತಾರಲ್ವ, ಆವಾಗಲೇ ಇದ್ದರು. ಪ್ರಾಣಿಗಳ ಚರ್ಮವನ್ನು ಮೇಲೋದಿಕೆಯಾಗಿ ಬಳಸುತ್ತಿದ್ದರು. ತಮ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅದನ್ನು ಮೇಲೋದಿಕೆಯಾಗಿ ಬಳಸ್ತಿದ್ದರು. ಬೆಂಕಿಯ ಪರಿಚಯ ತಿಳಿದಿತ್ತು. ಹೇಗೆ ಬೆಂಕಿಯ ಪರಿಚಯ ತಿಳಿದಿತ್ತು? ಕಲ್ಲು ಕೊಟ್ಟಿದಾಗ ಬೆಂಕಿ ಉಪಯೋಗ ಆಗ್ತಿತ್ತು. ಆವಾಗ ಯಾರು ಅಕ್ಷರಸ್ಥರು ಇರಲಿಲ್ಲ, ಓದಿ ತಿಳಿಲೇಬೇಕಾಗಿರ್ತಿರ್ಲಿಲ್ಲ. ಅನುಭವದ ಮೂಲಕನೂ ಕೂಡ ನಮಗೆ ಜ್ಞಾನವನ್ನು ಸಿಗ್ತದೆ ಅನ್ನೋದಕ್ಕೆ ಇವರೇ ಒಂದು ಮಾರ್ಗದರ್ಶನ ಅಲ್ವಾ. ಎಷ್ಟು ಪಾಯಿಂಟ್ಸ್ ಆಯ್ತು ನೋಡಿ ಇಲ್ಲಿ. ಮಧ್ಯಶಿಲಾಯುಗದ ಮಾನವರು ಕೌಶಲ್ಯ ಭರಿತ ಕಿರು ಶಿಲಾಯುಧ ಬಳಸ್ತಿದ್ರು. ಫಸ್ಟಿಗೆ ಕಿರು ಆಯುಧವನ್ನು ಬಾಣದ ತುದಿಗೆ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಕಟ್ಟಿಗೆಗೆ ಸಿಕ್ಕಿಸಿ ಅಲ್ವಾ, ಬರ್ಜಿಯಂತೆ ಉಪಯೋಗಿಸ್ತಿದ್ರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸಿದ್ರು. ಪಾಯಿಂಟ್ ನಂಬರ್ 4, ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕದೇ ಇದ್ದಾಗ ಹಸಿವಿನಿಂದ ಕಾಲ ಕಳೆಯಬೇಕಾಗಿತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು? ಬೇಟೆಯಾಡಿ ಬಂದ ಗಾಯಗೊಂಡ ಪ್ರಾಣಿಗಳನ್ನು ಸಾಗಿಸ್ತಿದ್ರಲ್ವಾ, ಇದನ್ನು ಹಾಗಾದರೆ ಮಧ್ಯಶಿಲಾಯುಗದ ಮಾನವನ ಜೀವನವನ್ನು ವಿವರಿಸಿ. ಮಧ್ಯಶಿಲಾಯುಗದ ಮಾನವನು ಯಾವುದೆಲ್ಲ ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ. ಹಾಗಾದರೆ ಮಧ್ಯಶಿಲಾಯುಗದ ಮಾನವನು ಏನೆಲ್ಲ ಬಳಸ್ತಾರೆ? ಮೊದಲಿಗೆ ಬೇಟೆಯಾಡ್ತಾಯಿದ್ರು. ಬೇಟೆಯಾಡಲಿಕ್ಕೆ ತನ್ನ ಬಾಣಗಳಿಗೆ ಬರ್ಜಿಗಳಿಗೆ ಆಯುಧಗಳನ್ನು ಸಿಕ್ಕಿಸಿ ಬೇಟೆಯಾಡ್ತಾಯಿದ್ರು. ಬೇಟೆಯಾಡಿದಾಗ ಬಂದ ಗಾಯಗೊಂಡ ಪ್ರಾಣಿಗಳನ್ನು ಮನೆಗೆ ತಂದು ಸಾಕ್ತಾಯಿದ್ರು. ಅವುಗಳ ಸಾಕಾಣಿಕೆಯಿಂದ ಪಶುಪಾಲನಾ ಒಂದು ವಿಧಾನವನ್ನು ತಿಳಿದುಕೊಂಡರು. ಹಾಗೆ ತಮ್ಮ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ ಅವರು ಬೇಟೆಯನ್ನು ಆಡುವುದನ್ನು ಅನುಸರಿಸ್ತಾರೆ. ಹಾಗೂ ಕಾಡಿನಲ್ಲಿ ಇರುವಂತಹ ಧಾನ್ಯಗಳನ್ನು ಉಪಯೋಗಿಸ್ತಿದ್ರು ತನ್ನ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕೆ. ಹಾಗೆ ಮತ್ತು ಕಲ್ಲಿನ ಉಪಯೋಗವನ್ನು ಕೂಡ ಮಧ್ಯಶಿಲಾಯುಗದ ಮಾನವರು ತಿಳ್ಕೊಂಡಿದ್ರು. ಇದಿಷ್ಟು ಮಧ್ಯಶಿಲಾಯುಗದ ಮಾನವರ ಜೀವನ. ಕೆಳಗಿನ ಕ್ವಶನ್ ನಂಬರ್ 37, ಲಾಸ್ಟ್ ಕ್ವಶನ್. ಕೆಳಗಿನ ಭಾರತದ ನಕಾಶೆಯಲ್ಲಿ ನವಶಿಲಾಯುಗದ ನೆಲೆಗಳನ್ನು ಗುರುತಿಸಿ. ನವಶಿಲಾಯುಗದ ನೆಲೆಗಳು ಎಲ್ಲಿ, ಯಾವುದು, ಹೇಗಿದ್ದಾವೆ? ಸ್ವಲ್ಪ ಬ್ಲರ್ ಇದೆ ಅಲ್ವಾ. ಯಾವುದೆಲ್ಲ ನವಶಿಲಾಯುಗದಲ್ಲಿ ಬರುವಂತಹ ನೆಲೆಗಟ್ಟುಗಳು ಅನ್ನೋದನ್ನು ನೋಡ್ಕೊಳ್ಳುವ. ಇಲ್ಲಿ ಭಾರತದ ನಕಾಶೆಯಲ್ಲಿ ನವಶಿಲಾಯುಗದ ನೆಲ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಟಿ ನರಸೀಪುರ, ಪಿಕ್ಲಿಹಾಳ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಬರುವಂತಹ ಕೆಲವೊಂದು ಪ್ರಮುಖ ನವಶಿಲಾಯುಗದ ನೆಲೆಗಳು. ಆಯ್ತಾ? ಬನಹಳ್ಳಿ, ಬಂಡೀಪುರ, ಪಿಕ್ಲಿಹಾಳ, ಟಿ ನರಸೀಪುರ, ಹಳ್ಳೂರು ಇವೆಲ್ಲವೂ ಕೂಡ ಕರ್ನಾಟಕದ ಕೆಲವೊಂದು ಪ್ರದೇಶಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಕರ್ನಾಟಕದ ಭಾಗದಲ್ಲಿ ಕಾಣಿಸ್ತಾ ಇದೆ. ಆಯ್ತಾ? ಇವುಗಳೆಲ್ಲ ಕೂಡ ನವಶಿಲಾಯುಗದ ನೆಲೆಗಳು ಆಗಿರ್ತವೆ. ಹಾಗಾದರೆ ಇಲ್ಲಿಗೆ ಸಂಪೂರ್ಣವಾಗಿ ಸಮಾಜ ವಿಜ್ಞಾನ ಪಾಠ 1ರ ಸಂಪೂರ್ಣ LBI ಕ್ವಶನನ್ನು ನಾವು ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ಯಾವುದು? ಭಾರತ ನಮ್ಮ ಹೆಮ್ಮೆಯ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.